ಪಾಂಚಾಲಿ ಪಾಂಚಾಲಿ ಏಕೆ ಇವಳೇಕೆ ಈ ರೀತಿ ಚಿಂತಾಮುಗ್ಧಳಾಗಿರುವುದು? ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತೀನಿ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ, ಹತ್ತಾರು ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ದೂರಿದರೆ, ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡಬೇಕು. ಆದರೆ ಈ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದ ದೇವ? ಅದೇಕೆ ಸೃಷ್ಟಿಸಿದೆ? ಹೊರಬೇಡ ಪಾಂಚಾಲಿ, ಹೆಚ್ಚವನಿಗೆ ಇದೇಕೆ ಬರುತ್ತದೆ? ಸಮುದ್ರ ತೊರೆ ಹೆಚ್ಚವನಿಗೆ ಇದೇಕೆ ಬರುತ್ತದೆ? ಪಾಂಚಾಲಿ, ಹೆಚ್ಚವನಿಗೆ ಇದೇಕೆ ಬರುತ್ತದೆ? ಸಮುದ್ರ ತೊರೆ ಹೆಚ್ಚವನಿಗೆ ಇದೇಕೆ ಬರುತ್ತದೆ? ಕೊಡಲು ತೆಗೆದು ಹೊಳಬೇಡ ಪಾಂಚಾಲಿ, ಸ್ತ್ರೀಯ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಹಾಗೆ ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞಾಪಿಸಿದರಲ್ಲವೇ? ಪತಿಗಳಂತೆ ಪತಿಗಳು